ದೇವಸ್ಥಾನದ ಶೈಲಿಯಲ್ಲಿ ನಿಮಗೊಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ಗಳನ್ನ ಹಾಕೋದನ್ನು ಮರಿಬೇಡಿ. ನಾನಿಲ್ಲಿ ಬೇಳೆ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಈ ಸಾಂಬಾರು ಇದನ್ನು ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲಿ ಒಂದು ಬಾಣಲೆಗೆ 1 ಸ್ಪೂನ್ ಆಯಿಲು, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ತೀನಿ. ಇದಕ್ಕೆ ಅದೇ ಬಾಣಲೆಗೆ ಮತ್ತೆ ಕಡಲೆಬೇಳೆ 1 ಸ್ಪೂನು, ಹಾಗೆ ಧನಿಯಾ, ಜೀರಿಗೆ, ಮೆಂತ್ಯ, ಇಂಗು, ಚಕ್ಕೆ, ಲವಂಗ, ಮೆಣಸು, ಹಾಗೆ ಕರಿಬೇವು ಇಷ್ಟನ್ನು ಹಾಕಿ ಸ್ವಲ್ಪ ಆಯಿಲ್ನ ಹಾಕಿ ಲೋ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗೋ ತನಕ, ಹಾಗೆ ಸ್ವಲ್ಪ ಪರಿಮಳ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿ ಇದನ್ನು ಸಹ ಎತ್ತಿಟ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಾಗೆ ಬೇಳೆ, ಹೆಸರು ಬೇಳೆ, ಹಾಗೆ ಕಡಲೆಬೇಳೆ, ಟೊಮೆಟೊ, ಕರಿಬೇವು ಇಷ್ಟನ್ನು ನಾನು 3 ವಿಷಲ್ನ ಹಾಕಿಸಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಬಾಳೆಕಾಯಿ, ಕ್ಯಾರೆಟ್, ಗೆಡ್ಡೆಕೋಸು, ಆಲೂಗೆಡ್ಡೆ ಇಷ್ಟನ್ನು ಹಾಕಿ ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಎಮ್ ಟಿ ಆರ್ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಇದು ತರಕಾರಿ ಎಲ್ಲ ಕ್ರಂಚಿ ಆಗಬೇಕು. ಹಾಗೆ ಫ್ರೈ ಮಾಡಿಟ್ಟಿರ್ತೀವಲ್ಲ ಆ ಮಸಾಲೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ನುಣ್ಣಗಿರಬೇಕು. ಅದನ್ನು ಗ್ರೈಂಡ್ ಮಾಡಿ ಸಾಂಬಾರಿಗೆ ಹಾಕ್ಕೋಬೇಕು. ಇದನ್ನು ಹಾಕಿ ಚೆನ್ನಾಗಿ ತರಕಾರಿ ಇದರಲ್ಲಿ ಬೇಯಬೇಕು. ಹಾಗೆ ಮತ್ತೆ ಇದರಲ್ಲಿ ನಾನು ತೆಂಗಿನಕಾಯಿ, ಹಾಗೆ ಬೇಳೆ ಜೊತೆ ಬೇಯಿಸಿರ್ತೀವಲ್ಲ ಟೊಮೆಟೊ, ಅದನ್ನು ಸಹ ಗ್ರೈಂಡ್ ಮಾಡಿ ಅದನ್ನು ನುಣ್ಣಗೆ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಈ ಸಾಂಬಾರಲ್ಲಿ ತರಕಾರಿ ಎಲ್ಲ ಬೆಂದ ನಂತರ ಇದನ್ನು ಹಾಕಬೇಕು. ತೆಂಗಿನಕಾಯಿ ಮಸಾಲೆನ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಮುಚ್ಚಿಟ್ಟು ನಮಗೆ ತರಕಾರಿ ಎಲ್ಲ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂದರೆ, ಈ ಮಸಾಲೆ ಹಾಕ್ತೀವಲ್ವ ಫ್ರೈ ಮಾಡಿರೋದು, ಆವಾಗಲೇ ಇದ್ರ ಪರಿಮಳ ಮನೆ ತುಂಬ ಹರಡ್ಕೊಂಡಿರುತ್ತೆ. ಬೆರಳೆಲ್ಲ ಚೀಪಿ ತಿನ್ನಬೇಕು, ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು. ನೀವೇ ನೋಡಿರ್ತೀರ ಈ ಮದುವೆ ಮನೆಗಳಲ್ಲಿ ಹಾಗೆ ಟೆಂಪಲ್ಗಳಲ್ಲಿ ಸಿಗುವ ಸಾಂಬಾರು ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾನಿಲ್ಲಿ ಒಗ್ಗರಣೆಗೆ 1 ಸ್ಪೂನ್ ಆಯಿಲು, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಾಂಬಾರ್ಗೆ ಹಾಕಿ, ಹಾಗೆ 1 ತುಂಡು ಬೆಲ್ಲ ಹಾಕಿ ಇದನ್ನು ಮುಚ್ಚಿ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಬಿಡಬೇಕು. ಆವಾಗ ಈ ಸಾಂಬಾರಲ್ಲಿ ಎಲ್ಲ ಹುಳಿ, ಖಾರ, ನಾವು ಹಾಕಿರೋ ಸ್ವೀಟು ಎಲ್ಲ ಹೊಂದ್ಕೊಂಡು ಇದರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ಅನ್ನದ ಜೊತೆ ಒಂದು ಹಪ್ಪಳ, ಒಂದು ಉಪ್ಪಿನಕಾಯಿ ಹಾಕಿ ತಿಂತಾ ಇದ್ದರೆ ಬೆರಳನ್ನು ಚೀಪ್ಕೊಂಡು ತಿಂತೇವೆ, ಆ ರೀತಿ ಇರುತ್ತೆ ಈ ರುಚಿ. ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ. ಈ ಮದುವೆ ಮನೆಗಳಲ್ಲಿ ಹಾಗೆ ಟೆಂಪಲ್ಗೆ ಹೋದಾಗ ಇಷ್ಟೊಂದು ರುಚಿಯಾಗಿರುತ್ತಲ್ಲ ಸಾಂಬಾರು ಹೇಗೆ ಅಂತ ನಾನು ಯೋಚನೆ ಮಾಡ್ತಿದ್ದಾಗ ಅದನ್ನು ನಾನು ಸಹ ತಿಳ್ಕೊಂಡು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಇನ್ಸ್ಟೆಂಟಾಗಿ ಇದನ್ನು ಫ್ರೈ ಮಾಡಿ ನಾವು ಮಸಾಲೆ ರೆಡಿ ಮಾಡಿ ನಾವು ಸಾಂಬಾರು ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಮಸೂರ್ ದಾಲ್ ಅಂತ ಬರುತ್ತಲ್ಲ ಅದನ್ನು ಸಹ ಹಾಕೋಬೋದು. ನಾನಿಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ಹಾಕಿ ಒಂದು ಹಪ್ಪಳ ಇಟ್ಕೊಂಡು ಉಪ್ಪಿನಕಾಯಿ ತಿಂತಾಯಿದ್ರೆ ಅದೇ ಸ್ವರ್ಗ ಅಂತಲೇ ಅನ್ಕೋಬೋದು. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯಾದಂಥ ಹೊಸ ರೆಸಿಪಿ ಜೊತೆ, ಈಸಿಯಾಗಿರುವಂಥ ರೆಸಿಪಿ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನೀವು ಇದೇ ರೀತಿಯಾದಂತಹ ಸಾಂಬಾರ್ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.